ಹರೇ ಕೃಷ್ಣ. ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿಲ್ಲಿ ನಮ್ಮ ಮನೆಯಲ್ಲಿ ಕಿಚಡಿನ ಮಾಡ್ತಾಯಿದ್ದೀನಿ. ಸೊ ಕಿಚಡಿ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಎಲ್ಲರ ಫೇವ್ರೇಟ್ ಅಂತ ಹೇಳ್ಬೋದು. ನಾನು ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ನಾನು ಪ್ರಿಪೇರ್ ಮಾಡಲಿಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ, ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆನ ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನಿಲ್ಲಿ ಹುರುಳಿಕಾಳನ್ನು 4 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನಿಲ್ಲಿ ಕೊತ್ತಂಬರಿ ಬೀಜನ 2 ಸ್ಪೂನ್ ತೊಗೊಂಡಿದ್ದೀನಿ. ಮರೆಎಳ್ಳು ಅಂತ ನಾವು ಏನು ಕರಿತೀವೋ, ಕಪ್ಪು ಉದ್ದನೆ ಮರೆಎಳ್ಳು, ಅದನ್ನು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಹೆಸರುಬೇಳೆ ಕೂಡ 2 ಸ್ಪೂನ್ ತೊಗೊಂಡಿದ್ದೀನಿ. ಮರೆಎಳ್ಳನ್ನು ಸ್ವಲ್ಪ ನಾನು 4 ಸ್ಪೂನ್ ತೊಗೊಂಡಿದ್ದೀನಿ. ಯಾಕೆಂದರೆ ಸೊ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸೇ ಅದಾಗಿರೋದ್ರಿಂದ, ಏಕೆಂದರೆ ಅದೇ ನಮಗೆ ಕಿಚಡಿಗೆ ಟೇಸ್ಟ್ ಕೊಡೋದು. ಆ್ಯಂಡ್ ಹೆಲ್ತಿ ಕೂಡ ತುಂಬಾ ಯೂಸ್ಫುಲ್ ಆಗಿದೆ. ಸೊ ಇಷ್ಟನ್ನು ನಾನು ಆಯಿಲ್ ಹಾಕ್ತಾನೇ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಬಿಟ್ಟು ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ. ಸೊ ಇದು ಪೌಡ್ರ್ ಮಾಡಲಿಕ್ಕೆ ಇದಕ್ಕೆ ನಾನು 4-5 ಏಲಕ್ಕಿ ಕೂಡ ಸೇರಿಸಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಏನು ಬೆಳ್ಳುಳ್ಳಿನ ತೊಗೊಂಡಿದ್ನೋ ಅದನ್ನು ಜಜ್ಜಿ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸೊ ಒಗ್ಗರಣೆ ಮಾಡಿಬಿಟ್ಟು ನಂತರ ನಾನೇನು ಪೌಡ್ರನ್ನ ಮಾಡಿಟ್ಕೊಂಡಿದ್ದನೋ ಅದನ್ನು ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ನಾನಿಲ್ಲಿ ಅರಿಶಿನ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನೀರು ಸೇರಿಸ್ತಾ ಇದ್ದೀನಿ. ಸೊ ನೀರು ನಾನಿಲ್ಲಿ 1 ಲೋಟ ರೈಸ್ ಮಾಡ್ತಾ ಇರೋದ್ರಿಂದ 2 ಲೋಟ ನೀರನ್ನ ನಾನು ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಉಪ್ಪನ್ನು ಕೂಡ ನಾನು ಇದ್ರ ಜೊತೆ ಹಾಕಿದ್ದೀನಿ. ಆ್ಯಂಡ್ ಅಲ್ಲಿ ನಂತರ ನಾನು ರೈಸ್ನ ವಾಶ್ ಮಾಡಿ ನೀಟಾಗಿ ಅದು ಕುದಿ ಬಂದ ಮೇಲೆ ನೀರು ಅದ್ರ ಜೊತೆಗೆ ಆ ರೈಸ್ನ ಸೇರಿಸ್ತಾ ಇದ್ದೀನಿ. ಸೊ ಈ ಥರ ಹಾಕೋದ್ರಿಂದ ರೈಸು ಮುದ್ದೆ ಮುದ್ದೆ ಆಗೋಲ್ಲ, ತುಂಬ ಚೆನ್ನಾಗಿ ಉಡಿ ಬರುತ್ತೆ. ಫ್ರೆಂಡ್ಸ್, ಕೆಲವ್ರ ಮನೆಯಲ್ಲಿ ಕಿಚಡಿನ ಕಾಯಿ ರಸದಲ್ಲಿ ತಿಂತಾರೆ. ಸೊ ಸಾಂಬಾರು ಹಾಕ್ಕೊಂಡು ಕೂಡ ತಿಂತಾರೆ. ನಮ್ಮ ಮನೆಯಲ್ಲಿ ನಾವು ಸಕ್ಕರೆ, ತುಪ್ಪ, ಬಾಳೆಹಣ್ಣನ್ನ ಸೇರಿಸಿ ತಿಂತೀವಿ. ಸಖತ್ ಟೇಸ್ಟಿಯಾಗಿದೆ.